ಸಾರ್ಥಕ ಆಗಬೇಕಾದ್ರೆ ಅದು ಪರೀಕ್ಷೆಯ ಕಾಲದಲ್ಲಿ ನೆನಪು ಬರಬೇಕು. ನಿಮಗೆ ನೆನಪು ಬರಲಿಲ್ಲ ಅಂದರೆ ಓದಿದ್ದು ವ್ಯರ್ಥ, ಇಡೀ ವರ್ಷ ವ್ಯರ್ಥ ಆಗಿ ಹೋಗಿಬಿಡುತ್ತೆ, ಇಡೀ ಜನ್ಮವೇ ವ್ಯರ್ಥ ಆಗಿಬಿಡುತ್ತೆ. ಕೃಷ್ಣ ಹೇಳ್ತಾನೆ, ಪ್ರಯಾಣ ಕಾಲೇ ಪಿಚಮಾಂ, ಪ್ರಯಾಣ ಕಾಲದಲ್ಲಿಯೂ ಕೂಡ ಮರೆಯದೆ ನನ್ನನ್ನು ಆ ರೀತಿ ಸ್ಮರಣೆ ಮಾಡಬೇಕು ಅಂತ ಹಿಂದಿನ 7ನೆಯ ಅಧ್ಯಾಯದಲ್ಲಿ ಭಗವಂತ ತಿಳಿಸಿಕೊಟ್ಟ. ಬ್ರಹ್ಮತತ್ವ, ಆ ಭಗವಂತನನ್ನು ತಿಳಿದುಕೊಳ್ಳಬೇಕು ಅಂತಾದರೆ ಅಧಿಭೂತಗಳ ಪರಿಚಯ ಬೇಕು. ಆ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದು ಉಪಾಸನೆ ಮಾಡಬೇಕಾದ್ರೆ ಉಳಿದ ದೇವತೆಗಳ ಅರಿವು ಬಹಳ ಮುಖ್ಯ. ದೇವತ್ವದಲ್ಲಿ ನೋಡಿ, ಯಥಾರ್ಥವಾದ ಅರಿವಿಗೆ ಇಂದ್ರಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳ ಯೋಗ್ಯತೆ, ಅವರ ಪರಿಚಯ ಆಗಬೇಕು. ಅವುಗಳಿಗೆ ಭಗವಂತನೇ ಸ್ವಾಮಿ, ದೈವ, ಒಡೆಯ ಅಂತ ತಿಳಿಬೇಕು. ಇದು ದೇವರ ಬಗ್ಗೆ ತಿಳಿವಿಲ್ಲ, ಸುಮ್ಮನೆ ಯಜ್ಞ ಮಾಡ್ತಾ ಇದ್ದೀರಿ, ಅದು ಪ್ರಯೋಜನಕ್ಕೆ ಬರೋಲ್ಲ. ಇಂತಹ ಜ್ಞಾನ ಅಂತ್ಯಕಾಲದಲ್ಲಿಯೂ ಈ ಎಲ್ಲ ಮಾತುಗಳನ್ನು ಅರ್ಜುನನ ನೆಪ ಮಾಡಿಕೊಂಡು ಕೃಷ್ಣ 7ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯ ಅಕ್ಷರ ನಾಶರಹಿತನಾದ, ಪರಿಪೂರ್ಣನಾದ, ಸರ್ವಗುಣಗಳಿಂದ ಪೂರ್ಣನಾದ ಆ ಭಗವಂತನನ್ನು ತಿಳಿದುಕೊಳ್ಳುವ ಉಪಾಯ, ಗತಿ ಅಂದರೆ ಎಂಥ ಗತಿಯನ್ನು ಹೊಂದುತ್ತೇವೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇಷ್ಟನ್ನು ಕೇಳಿ, ಯದ್ಯಪಿ ಅವನು ಉತ್ತಮ ದೇವತಾ, ಇಂದ್ರಾವತಾರಿ, ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಇಲ್ಲದೆ ದೇವ ಪದವಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಅವನ ಸಲುವಾಗಿ ಅಲ್ಲ, ಭಾಗವತದಲ್ಲಿಯೂ ಪರೀಕ್ಷಿತ ಮಹಾರಾಜರು ಕೇಳಿ ಹೇಳಿ ಆಗಬೇಕಾದ್ದೇನಿಲ್ಲ. ಅವರು ನರಕದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ನಿಜವಾಗಿಯೂ ನರಕದ ಬಗ್ಗೆ ಅವರು ಕೇಳಬೇಕಾದ್ದಿಲ್ಲ. ಅವರ ಆ ಜನ್ಮ ಚರಮ ಜನ್ಮ. ಅವರು ಬೆಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ವರ್ಣನೆ ಮಾಡಿದ್ದಾರೆ. ಅಂಥದ್ರಲ್ಲಿ ಅವರು ನರಕದ ಬಗ್ಗೆ ಕೇಳಬೇಕಾದಿರಲಿಲ್ಲ, ನಮ್ಮ ಸಲುವಾಗಿ ಕೇಳಿದ್ದಾರೆ. ಇದನ್ನು ಕೇಳಿಯಾದರೂ ಇಂಥ ತಪ್ಪು ನಡರಿಯಿಂದ ತಪ್ಪಿಸಿಕೊಳ್ಳಿ ಅಂತ. ಇಂದ್ರದೇವರಿಗೆ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ, ಇಬ್ಬರಿಗೂ ಗೊತ್ತಿದ್ದರೂ ಮತ್ತೆ ಕೇಳ್ತಾ ಇದ್ದಾರೆ ಅಂದರೆ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಎನ್ನುವ ಕಾರುಣ್ಯದಿಂದ ಮತ್ತು ಗೊತ್ತಿರುವ ವಿಷಯ ಭಗವಂತನ ಮುಖದಿಂದ, ಈ ಎಲ್ಲ ಕಾರಣಗಳಿಂದ ಇಂದ್ರಾವತಾರಿಗಳಾದ ಅರ್ಜುನರು ಭಗವಂತನನ್ನು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಿಂ ತದ್ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ, ಅದಿ ಕಿಮುಚ್ಯತೆ, ಅಧಿಯಜ್ಞ ಕತಂಕೋತ್ರ ದೇಹೇಸ್ಮಿನ್ ಮಧುಸೂದನ, ಪ್ರಯಾಣ ಕಾಲೇ ಚ ಕತಂಗ್ನೇಯೋಸಿ ನಿಯತಾತ್ಮಭಿಃ. ದಯಮಾಡಿ ಉತ್ತರ ಕೊಡು ಅಂತ ಕೇಳ್ತಾ ಇದ್ದಾನೆ. ಅರ್ಜುನ ಕೇಳಿದ್ದು, ಭಗವಂತ ಬ್ರಹ್ಮ ಅಂದರೆ ಯಾರು? ಅಧ್ಯಾತ್ಮ ಅಂದರೆ, ಬ್ರಹ್ಮ ಅಂದರೆ ಏನು? ಅಧಿಭೂತ ಅಂದ್ರೇನು? ಅಧಿದೈವ ಅಂದ್ರೇನು? ಅಧಿಯಜ್ಞ ಅಂದ್ರೇನು? ಇದು 6 ಪ್ರಶ್ನೆಗಳು. ಅಧಿಯಜ್ಞ ಆ ಭಗವಂತನ ಅವನ ಲಕ್ಷಣ, ಅವನ ಸ್ವರೂಪ ಏನು? ಅವನನ್ನು ಹೇಗೆ ಅವನನ್ನು ತಿಳಿದು ಉಪಾಸನೆ ಮಾಡ್ತಾರೆ? ದೇವರನ್ನು ಏನಂತ ಉಪಾಸನೆ ಮಾಡಬೇಕು? ಅವನು ಇರುವ ಪರಿ ಹೇಗೆ? ಇನ್ನೊಂದು, ಪ್ರಯಾಣ ಕಾಲೇ ಚ, ಸಾಯುವ ಕೊನೆಯ ಕ್ಷಣದಲ್ಲಿಯೂ ಅವನ ನೆನಪು ಬೇಕಂತೀಯಲ್ಲ, ಅಂತ್ಯಕಾಲದಲ್ಲಿ ಆ ಭಗವಂತನ ಚಿಂತನೆಯ ಮಾಡು. ಯಾರ ಚಿಂತನೆ ಮಾಡಬೇಕೋ ಅವನನ್ನೇ ಅರ್ಜುನ ಕೇಳ್ತಾ ಇದ್ದಾನೆ. ಅದಕ್ಕೆ ಯಾರನ್ನು ಕೇಳಬೇಕು? ಅವನ್ನೇ ಕೇಳಿಬಿಟ್ರೆ ಒಳ್ಳೆಯದು. ಯಾರ್ಯಾರನ್ನೇ ಕೇಳಿದ್ರೆ ಏನೇನೋ ಹೇಳಿ ಯಾರು ನೋಡಿ, ಮೋಕ್ಷ ಬಿಟ್ಟರೆ
ಈ ಬಿಡುಗಡೆಗೆ ಕಾರಣವಾದ ಈ ಇಷ್ಟನ್ನು 8 ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಆ ಯಜ್ಞನ ಅವನ ವೈಭವ, ಪ್ರಯಾಣ ಕಾಲದಲ್ಲಿ ಭಗವಂತನ ಚಿಂತನೆಯ ಬಗೆ, ಈ 8 ವಿಷಯಗಳನ್ನು ನನಗೆ ದಯಮಾಡಿ ಹೇಳು ಅಂತ ಕೇಳ್ತಾ ಇದ್ದಾನೆ. ಪ್ರಶ್ನೆಯೇ ಅದ್ಭುತ. ಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚಾದಿದೈವಕಂ ಅಹಮೇವಾತ್ರ ದೇಹೇ ದೇಹಭೃತಾಂವರ. ಈ ಪದ್ಯಗಳಲ್ಲಿ 6ರ ಸಂಕ್ಷಿಪ್ತ. ಈ 8 ವಿಷಯಗಳ ವಿವರಣೆ 8ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥದ್ದು. ಇದು ಒಂದು ರೀತಿ ಭಾಗವತದಲ್ಲಿಯೂ ಕೂಡ ಪಂಚಮ ಸ್ಕಂದದಲ್ಲಿ 5 ರಾಜರ, ಅದು ಆ ಪ್ರಿಯವ್ರತ ಮಹಾರಾಜ, ಸ್ವಯಂಭೂ ಮನುವಿನ ಹಿರಿಯ ಮಗನಾದ ಪ್ರಿಯವ್ರತ, ಆಗ್ನಿ, ಭರತ, 5 ರಾಜರ ಕಥೆ ಕೇಳಿದರೆ 5ನೆಯ ಸ್ಕಂದ ಮುಗಿಯುವಂತೆ 8 ವಿಷಯಗಳ ಗಂಟನ್ನು ಬಿಚ್ಚಿದರೆ 8ನೇ ಅಧ್ಯಾಯ ಅದು ಮುಗಿತಾ ಇದೆ. ಇದರಲ್ಲಿ ಅಕ್ಷರ ಅಂದರೆ ಏನು ಕೇಳ್ತಾ ಇದ್ದಾನೆ. ಭಗವಂತ ಹೇಳ್ದ ಅಕ್ಷರಂ ಬ್ರಹ್ಮ ಪರಮಂ, ಪರಮಂ ಅಕ್ಷರಂ ಪರಂ ಬ್ರಹ್ಮ. ಸರ್ವತ್ರ ವ್ಯಾಪ್ತನಾದ ಆ ಪರಮಾತ್ಮನೇ ಬ್ರಹ್ಮ. ಯಾರು ಎಲ್ಲೆಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ ಅವನನ್ನೇ ಬ್ರಹ್ಮ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ನಮಗೆಲ್ಲ ಸಾಮಾನ್ಯವಾಗಿ ಬ್ರಹ್ಮ ಸಾಕು. ಸರಸ್ವತಿ ಪತಿ, ಸತ್ಯಲೋಕಾಧಿಪತಿ, ಚತುರ್ಮುಖ ಬ್ರಹ್ಮ ಬಂದುಬಿಡ್ತಾನೆ. ಆ ಬ್ರಹ್ಮ ಅಲ್ಲ, ಅವನು ಬ್ರಹ್ಮ, ಪರಬ್ರಹ್ಮ ಅಲ್ಲ. ಅವನು ಕ್ಷರಬ್ರಹ್ಮ, ಅಕ್ಷರ ಬ್ರಹ್ಮ ಅಲ್ಲ. ತಿಳಿಸ್ಕೊಳ್ಳುವಾಗ ಬ್ರಹ್ಮಾದಯೋ ಯೋ ದೇವಾಹ ಶರೀರೇ ಕ್ಷರಣಾತ್ ಅಕ್ಷರ, ಅವರೆಲ್ಲ ಕ್ಷರ ಪುರುಷರಲ್ಲಿ ಬರುವ ಕ್ಷರರು. ಆದರೆ ವೇದ ಸೂತ್ರದಲ್ಲಿ, ವೇದದಲ್ಲಿ ಎಲ್ಲಿಯಾದರೂ ಈ ಪುರಾಣ ಗ್ರಂಥಗಳಲ್ಲಿ ಬ್ರಹ್ಮ ಅಂತ ಬಂದಾಗ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ಎಲ್ಲೆಡೆಯಲ್ಲಿ ಯಾರು ವ್ಯಾಪ್ತನಾಗಿದ್ದಾನೋ, ಪರಮ ಅಕ್ಷರ ಪ್ರತಿಪಾದ್ಯನಾಗಿದ್ದಾನೋ, ಓಂಕಾರ ಪ್ರತಿಪಾದ್ಯ, ಯಾರು ಗುಣಗಳಿಂದ ಪೂರ್ಣನಾಗಿದ್ದಾನೋ ಅವನನ್ನು ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಇನ್ನು ಅಧ್ಯಾತ್ಮ ಅಂದರೆ ರಾಶಿಗಳು ಹಾಗೂ ಚೈತನ್ಯ, ಜೀವ ಚೈತನ್ಯಕ್ಕೆ ಉಪಕಾರಿಯಾದಂತಹ ದೇಹೇಂದ್ರಿಯಾದಿದೆಯಲ್ಲ, ಇದು ಅಧ್ಯಾತ್ಮ. ಆತ್ಮ ಅಧಿಷ್ಠಾನ ಮಾಡಿಕೊಂಡು ಯಾವುದರಿಂದ ಸಾಧನೆಯನ್ನು ಮಾಡುತ್ತೋ ಗಳಿಂದ ಯುಕ್ತವಾದ ಈ ಜಡವಾದ ಶರೀರ ಬೇಕು. ಆತ್ಮ ಅಧಿಷ್ಠಾನ ಮಾಡಿಕೊಂಡಿರೋದು. ಆತ್ಮ ಮಾದ್ನ ಸಾಧನೆಯನ್ನು ಯಾವುದರಿಂದ ಮಾಡುತ್ತೋ ನೋಡಿ. ಈ ಆತ್ಮನಿಗೆ ಈ ಬಾಡಿ ಇಲ್ಲ ಅಂತ ಆದರೆ ಏನೂ ಮಾಡಲಿಕ್ಕಾಗೋಲ್ಲ. ಇದು ನೀ ದಯದಿ ಕೊಟ್ಟದ್ದು. ಎಲ್ಲೋ ಇದ್ದ ಜೀವ, ಅವನ ಗತಿ, ಅವನ ಇತಿ, ಅವನ ಲಿಮಿಟೇಷನ್, ಅವನ ಯೋಗ್ಯತೆ, ಅವನು ಯಾವ ಗತಿಯನ್ನು ಹೊಂದಬೇಕು. ನಮಗೊಂದು ಜಡವಾದ ಬಾಡಿಯನ್ನು ಕೊಡ್ತಾನೆ ಜೀವನಿಗೆ. ಜೀವ ಅದರೊಳಗಿದ್ದು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಸಾಧನ ಮಾಡ್ತಾನೆ. ಹಾಗೆ ಜೀವ ಚೈತನ್ಯಕ್ಕೆ ಉಪಕಾರಿಯಾದ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಕೂಡಿದ ಈ ಪಿಂಡಾಂಡ ಇದೆಯಲ್ಲ, ಇದನ್ನೇನಂತ ಕರೀತಾ ಇದ್ದಾರೆ? ಇನ್ನು ಅಧಿಭೂತ ಅಂದರೆ ಏನು ಅದನ್ನು ಹೇಳ್ತಾನೆ ಭಗವಂತ. ಜೀವರಿಗೆ ಬೇಕಾಗಿರ್ತಕ್ಕಂಥ ಪೃಥ್ವಿ ಮೊದಲಾದದ್ದಿದೆಯಲ್ಲ, ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ಪಂಚಭೂತಗಳು ಅಂತ ಏನು ಕರಿತಾ ಇದ್ದೀವಿ. ಈ ಭೂತ ಅಂದ ತಕ್ಷಣ ಯಾವುದೋ ಭೂತ ಪ್ರೇತ ಪಿಶಾಚಿ ಅಂದ್ಕೊಂಡ್ಬಿಟ್ಟು ಹೀಗೆ ಅತ್ಯಂತ ಅವಶ್ಯವಾಗಿ ಬೇಕಾದ್ದು
ಯಾವುದು ಒಂದಿಲ್ಲ ಅಂತಾದರೂ ಈ ದೇಹ ನಿರ್ಮಾಣವೂ ಆಗಲ್ಲ. ನಿರ್ಮಾಣ ಆದಮೇಲೂ ಕೂಡ ಸಾಧನೆಗೆ ಇವೆಲ್ಲ ಬೇಕಾಗಿರ್ತಕ್ಕಂಥ ಜಡಭೂತವಾದದ್ದೇನಿದೆ ಇದನ್ನು ಅಧಿಭೂತ ಅಂತ ಕರಿತಾ ಇದ್ದಾರೆ.